ಶರಾವತಿ ಹಿನ್ನೀರಿನ ಜನರ ದಶಕಗಳ ಕನಸು ನನಸಾಗಿದೆ. 40 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಉದ್ಘಾಟನೆಯಾಗಿದೆ. ದೇಶದ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟನೆಯನ್ನ ಮಾಡಿದರೆ, ಇದರ ಮಧ್ಯೆ ರಾಜ್ಯದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಮಲೆನಾಡ ಜನರ ದಶಕದ ಕನಸು ಲೋಕಾರ್ಪಣೆ. ಸಿಗಂದೂರು ಚೌಡೇಶ್ವರಿ ಸೇತುವೆಗೆ ಗಡ್ಕರಿ ಹಸಿರು ನಿಶಾನೆ. ಶರಾವತಿ ಹಿನ್ನೀರಿನ ಜನರ ಕನಸು ನನಸಾಗಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ದೇಶದ 2ನೇ ಅತಿದೊಡ್ಡ ಕೇಬಲ್ ಬ್ರಿಡ್ಜ್ ಉದ್ಘಾಟನೆಯಾಗಿದೆ. ಅಂಬಾರಗೊಡ್ಲು ಕಳಸವಳ್ಳಿ ಬ್ರಿಡ್ಜ್ ಉದ್ಘಾಟನೆ ಮಲೆನಾಡಿನ ಜನರ ದಶಕಗಳ ಕನಸನ್ನ ಈಡೇರಿಸಿದೆ. ಹೌದು, 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಸಿಗಂದೂರು ಸೇತುವೆಯನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದ್ದಾರೆ. 2125 ಮೀಟರ್ ಉದ್ದ, 16 ಮೀಟರ್ ಅಗಲದ ಸೇತುವೆ ಮೇಲೆ 2x1.5 ಮೀಟರ್ ಫುಟ್ಪಾತ್ ಇದೆ. 1.05 ಕಿಲೋಮೀಟರ್ನಿಂದ 3 ಕಿಲೋಮೀಟರ್ನಷ್ಟು ಸಂಪರ್ಕ ರಸ್ತೆಗಿದ್ದು, 470 ಮೀಟರ್ ಉಕ್ಕಿನ ಕೇಬಲ್ ಹಾಕಲಾಗಿದೆ. ಈ ಬ್ರಿಡ್ಜ್ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ಹೆಸರು ಘೋಷಿಸಿದ್ದಾರೆ. ಇನ್ನು ಐತಿಹಾಸಿಕ ಸೇತುವೆ ಉದ್ಘಾಟನೆಗೆ ಶರಾವತಿ ಹಿನ್ನೀರಿನ ಜನರು ಫುಲ್ ಖುಷಿಯಾಗಿದ್ದಾರೆ. ಸರ್, ಸೇತುವೆ ಆಗಿರೋದು ನಮ್ಗೆ ತುಂಬಾ ಸಂತೋಷ ಇದೆ. 60 ವರ್ಷದಿಂದ ನಮ್ಮ ಬದುಕು ಕಗ್ಗತ್ತಲಿತ್ತು, ಒಂದು ದ್ವೀಪದಲ್ಲಿದ್ವಿ. ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯ ಸಿಗ್ಲಿಲ್ಲ. ಇನ್ನಾದ್ರೂ ಸೇತುವೆ ಬಂದು ಈ ಸೇತುವೆ ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸಿದವರು. ದೂರ ಹಕ್ಕೊತ್ತಾಯಕ್ಕೆ ಶಿವಮೊಗ್ಗಕ್ಕೆ ಹೋದವರು ನಾವು ಹೋಗಿದ್ದೀವಿ, ಎಲ್ಲಾ ಜೀಪ್ನವರು ಕೂಡ. ಸಾಗರಕ್ಕೆ ಪಾದಯಾತ್ರೆ ಮುಖಾಂತರ ಕಾಲ್ನಡಿಗೆಯಲ್ಲಿ ಹೋಗಿದ್ದೇವೆ. ಸೇತುವೆ ಆಗಿರೋದು ತುಂಬಾ ಸಂತೋಷ ಇದೆ. ಜನರ ಪಾಲಿಗೆ ಸಿಗಂದೂರು ಬ್ರಿಡ್ಜ್ ವರವಾಗಿದೆ. ಆದರೆ ಇದೇ ವಿಷಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಾಗಿದೆ. ಬ್ರಿಡ್ಜ್ ಉದ್ಘಾಟನೆಗೆ ಆಹ್ವಾನ ನೀಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸಬೂಬು ಕೊಟ್ಟಿದ್ದಾರೆ. ಉದ್ಘಾಟನೆ ಕಾರ್ಯಕ್ರಮದಿಂದಲೇ ದೂರ ಉಳಿದಿದ್ದಾರೆ. ರಾಜ್ಯದ ಸಿಎಂ ವರ್ತನೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅವರು ನನ್ನನ್ನು ಇನ್ವೈಟೇ ಮಾಡಲಿಲ್ಲ. ಇನ್ವಿಟೇಷನ್ ಅಲ್ಲಿ ಹೆಸರು ಹಾಕೊಂಡಿದ್ದಾರೆ. ಆದ್ರೆ ಇನ್ವೈಟ್ ಮಾಡಬೇಕಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್, ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು. ಅದ್ರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರಿಬೇಕಲ್ಲ. ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೀವಿ. ಪಿಡಬ್ಲ್ಯೂ ಮಿನಿಸ್ಟರ್ ಹೋಗಿಲ್ಲ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಿಲ್ಲ, ಕನ್ಸರ್ನ್ಡ್ ಶಾಸಕರಿದಾರಲ್ಲ ಅವರು ಹೋಗಿಲ್ಲ. ನಾವು ಪ್ರತಿಭಟನಾರ್ಥವಾಗಿ ಹೋಗಿಲ್ಲ. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂಗೆ ಜುಲೈ 11ರಂದೇ ಸಚಿವ ನಿತಿನ್ ಗಡ್ಕರಿ ಆಹ್ವಾನ ನೀಡಿದ್ರಂತೆ. ನಿಮ್ಮ ಅಧ್ಯಕ್ಷತೆಯಲ್ಲಿಯೇ ಲೋಕಾರ್ಪಣೆಯಂತಲೂ ಉಲ್ಲೇಖಿಸಿದ್ರಂತೆ. ಜುಲೈ 12, 2025ರಂದು ಮತ್ತೊಮ್ಮೆ ಸಿಎಂಗೆ ಗಡ್ಕರಿ ಪತ್ರ ಬರೆದಿದ್ರಂತೆ. ಹೀಗಿದ್ರೂ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ ಎನ್ನುವುದು ಬಿಜೆಪಿಗರ ಆರೋಪವಾಗಿದೆ. ರಾಜಕೀಯದೇನೇ ಇರಲಿ, ಮಲೆನಾಡಿನ ಮಡಿಲಲ್ಲಿ ಐತಿಹಾಸಿಕ ಸೇತುವೆ ಜನರ ಕನಸಿಗೆ ರೆಕ್ಕೆ ಪುಕ್ಕ ನೀಡಿದೆ. ದಶಕಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ. ಶರಾವತಿ ಹಿನ್ನೀರಿನಲ್ಲಿ ಹಬ್ಬದ ಕಳೆ ಮೂಡಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶರಾವತಿ ಹಿನ್ನೀರಿನ ಜನರ ದಶಕಗಳ ಕನಸು ನನಸಾಗಿದೆ. 40 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಉದ್ಘಾಟನೆಯಾಗಿದೆ. ದೇಶದ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟನೆಯನ್ನ ಮಾಡಿದರೆ, ಇದರ ಮಧ್ಯೆ ರಾಜ್ಯದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಮಲೆನಾಡ ಜನರ ದಶಕದ ಕನಸು ಲೋಕಾರ್ಪಣೆ. ಸಿಗಂದೂರು ಚೌಡೇಶ್ವರಿ ಸೇತುವೆಗೆ ಗಡ್ಕರಿ ಹಸಿರು ನಿಶಾನೆ. ಶರಾವತಿ ಹಿನ್ನೀರಿನ ಜನರ ಕನಸು ನನಸಾಗಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ದೇಶದ 2ನೇ ಅತಿದೊಡ್ಡ ಕೇಬಲ್ ಬ್ರಿಡ್ಜ್ ಉದ್ಘಾಟನೆಯಾಗಿದೆ. ಅಂಬಾರಗೊಡ್ಲು ಕಳಸವಳ್ಳಿ ಬ್ರಿಡ್ಜ್ ಉದ್ಘಾಟನೆ ಮಲೆನಾಡಿನ ಜನರ ದಶಕಗಳ ಕನಸನ್ನ ಈಡೇರಿಸಿದೆ.
ಹೌದು, 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಸಿಗಂದೂರು ಸೇತುವೆಯನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದ್ದಾರೆ. 2125 ಮೀಟರ್ ಉದ್ದ, 16 ಮೀಟರ್ ಅಗಲದ ಸೇತುವೆ ಮೇಲೆ 2x1.5 ಮೀಟರ್ ಫುಟ್ಪಾತ್ ಇದೆ. 1.05 ಕಿಲೋಮೀಟರ್ನಿಂದ 3 ಕಿಲೋಮೀಟರ್ನಷ್ಟು ಸಂಪರ್ಕ ರಸ್ತೆಗಿದ್ದು 470 ಮೀಟರ್ ಉಕ್ಕಿನ ಕೇಬಲ್ ಹಾಕಲಾಗಿದೆ. ಈ ಬ್ರಿಡ್ಜ್ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ಹೆಸರು ಘೋಷಿಸಿದ್ದಾರೆ. ಇನ್ನು ಐತಿಹಾಸಿಕ ಸೇತುವೆ ಉದ್ಘಾಟನೆಗೆ ಶರಾವತಿ ಹಿನ್ನೀರಿನ ಜನರು ಫುಲ್ ಖುಷಿಯಾಗಿದ್ದಾರೆ. ಸರ್, ಸೇತುವೆ ಆಗಿರೋದು ನಮ್ಗೆ ತುಂಬಾ ಸಂತೋಷ ಇದೆ. 60 ವರ್ಷದಿಂದ ನಮ್ಮ ಬದುಕು ಕಗ್ಗತ್ತಲೆಯಲ್ಲಿತ್ತು, ಒಂದು ದ್ವೀಪದಲ್ಲಿದ್ವಿ. ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯ ಸಿಗ್ಲಿಲ್ಲ. ಇನ್ನಾದ್ರೂ ಸೇತುವೆ ಬಂದು ಈ ಸೇತುವೆ ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸಿದವರು. ದೂರ ಹಕ್ಕೊತ್ತಾಯಕ್ಕೆ ಶಿವಮೊಗ್ಗಕ್ಕೆ ಹೋದವರು ನಾವು ಹೋಗಿದ್ದೀವಿ, ಎಲ್ಲಾ ಜೀಪ್ನವರು ಕೂಡ. ಸಾಗರಕ್ಕೆ ಪಾದಯಾತ್ರೆ ಮುಖಾಂತರ ಕಾಲ್ನಡಿಗೆಯಲ್ಲಿ ಹೋಗಿದ್ದೇವೆ. ಸೇತುವೆ ಆಗಿರೋದು ತುಂಬಾ ಸಂತೋಷ ಇದೆ. ಜನರ ಪಾಲಿಗೆ ಸಿಗಂದೂರು ಬ್ರಿಡ್ಜ್ ವರವಾಗಿದೆ. ಆದರೆ ಇದೇ ವಿಷಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಾಗಿದೆ. ಬ್ರಿಡ್ಜ್ ಉದ್ಘಾಟನೆಗೆ ಆಹ್ವಾನ ನೀಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸಬೂಬು ಕೊಟ್ಟಿದ್ದಾರೆ. ಉದ್ಘಾಟನೆ ಕಾರ್ಯಕ್ರಮದಿಂದಲೇ ದೂರ ಉಳಿದಿದ್ದಾರೆ. ರಾಜ್ಯದ ಸಿಎಂ ವರ್ತನೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅವರು ನನ್ನನ್ನು ಇನ್ವೈಟೇ ಮಾಡಲಿಲ್ಲ. ಇನ್ವಿಟೇಷನ್ ಅಲ್ಲಿ ಹೆಸರಾಕೊಂಡಿದ್ದಾರೆ. ಆದ್ರೆ ಇನ್ವೈಟ್ ಮಾಡಬೇಕಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ ಯಾರು? ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್. ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು. ಅದ್ರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರೀಬೇಕಲ್ಲ. ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೀನಿ. ಪಿಡಬ್ಲ್ಯೂ ಮಿನಿಸ್ಟರ್ ಹೋಗಿಲ್ಲ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಿಲ್ಲ, ಕನ್ಸರ್ನ್ಡ್ ಶಾಸಕರಿದಾರಲ್ಲ ಅವರು ಹೋಗಿಲ್ಲ. ನಾವು ಪ್ರತಿಭಟನಾರ್ಥವಾಗಿ ಹೋಗಿಲ್ಲ. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂಗೆ ಜುಲೈ 11ರಂದೇ ಸಚಿವ ನಿತಿನ್ ಗಡ್ಕರಿ ಆಹ್ವಾನ ನೀಡಿದ್ರಂತೆ. ನಿಮ್ಮ ಅಧ್ಯಕ್ಷತೆಯಲ್ಲಿಯೇ ಲೋಕಾರ್ಪಣೆಯಂತಲೂ ಉಲ್ಲೇಖಿಸಿದ್ರಂತೆ. ಜುಲೈ 12, 2025ರಂದು ಮತ್ತೊಮ್ಮೆ ಸಿಎಂಗೆ ಗಡ್ಕರಿ ಪತ್ರ ಬರೆದಿದ್ರಂತೆ. ಹೀಗಿದ್ರೂ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ ಎನ್ನುವುದು ಬಿಜೆಪಿಗರ ಆರೋಪವಾಗಿದೆ. ರಾಜಕೀಯ ಅದೇನೇ ಇರಲಿ, ಮಲೆನಾಡಿನ ಮಡಿಲಲ್ಲಿ ಐತಿಹಾಸಿಕ ಸೇತುವೆ ಜನರ ಕನಸಿಗೆ ರೆಕ್ಕೆ ಪುಕ್ಕ ನೀಡಿದೆ. ದಶಕಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ. ಶರಾವತಿ ಹಿನ್ನೀರಿನಲ್ಲಿ ಹಬ್ಬದ ಕಳೆ ಮೂಡಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶರಾವತಿ ಹಿನ್ನೀರಿನ ಜನರ ದಶಕಗಳ ಕನಸು ನನಸಾಗಿದೆ. 40 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಉದ್ಘಾಟನೆಯಾಗಿದೆ. ದೇಶದ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟನೆಯನ್ನ ಮಾಡಿದರೆ, ಇದರ ಮಧ್ಯೆ ರಾಜ್ಯದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಮಲೆನಾಡ ಜನರ ದಶಕದ ಕನಸು ಲೋಕಾರ್ಪಣೆ. ಸಿಗಂದೂರು ಚೌಡೇಶ್ವರಿ ಸೇತುವೆಗೆ ಗಡ್ಕರಿ ಹಸಿರು ನಿಶಾನೆ. ಶರಾವತಿ ಹಿನ್ನೀರಿನ ಜನರ ಕನಸು ನನಸಾಗಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ದೇಶದ 2ನೇ ಅತಿದೊಡ್ಡ ಕೇಬಲ್ ಬ್ರಿಡ್ಜ್ ಉದ್ಘಾಟನೆಯಾಗಿದೆ. ಅಂಬಾರಗೊಡ್ಲು ಕಳಸವಳ್ಳಿ ಬ್ರಿಡ್ಜ್ ಉದ್ಘಾಟನೆ ಮಲೆನಾಡಿನ ಜನರ ದಶಕಗಳ ಕನಸನ್ನ ಈಡೇರಿಸಿದೆ. ಹೌದು, 473 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಸಿಗಂದೂರು ಸೇತುವೆಯನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದ್ದಾರೆ.